ಏನೊಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಮುಂಚೆ ಏನೊಂದು ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಇದ್ದಾಗ ಫ್ರೀಡಂ ಪಾರ್ಕಲ್ಲಿ ಅವರಿಗೆ ವಿಶ್ವಾಸ ಕೊಟ್ಟಿರೋ, ಭರವಸೆ ಕೊಟ್ಟಿರೋ, ಮಾತನ್ನು ಕೊಟ್ಟಿರೋ, ಉಗ್ರವಾಗಿ ಭಾಷಣವನ್ನು ಮಾಡಿದರು. ಇದೇ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತುಗಳೇನ ಮರ್ತೋಗ್ಬಿಟ್ಟಿದಾರ. ಅಧಿಕಾರಕ್ಕೆ ಬಂದಿದ ತಕ್ಷಣ ಮರು ಬರ್ತದೆ ಅಂತ ಇವರಿಗೆ. ಈ ಮರು ಬಂದು ಇವತ್ತು ಅವ್ರಿಗೆಲ್ಲ ರೀತಿಯಾದಂಥ ಮಾತು ವಿಶ್ವಾಸವನ್ನು ಕೊಟ್ಟು, ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ದಿನವೇ ಸಾರಿಗೆ ನೌಕರರನ್ನ ಸಂಪೂರ್ಣವಾಗಿ ಮರ್ತೋಗಿದ್ದಾರೆ. ಸಾರಿಗೆ ನೌಕರರ ವಿಚಾರದಲ್ಲಿ ನಾನು ಸಹ ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ನನಗೆ ಚುಕ್ಕಿ ಗುರುತಿನ ಪ್ರಶ್ನೆಗೆ ಸರ್ಕಾರದಲ್ಲಿ ಉತ್ತರವನ್ನು ಬಯಸ್ತಾ ಸರ್ಕಾರವನ್ನು ಏನೊಂದು ಗಮನ ಸೆಳೆದು ಯಾವ ರೀತಿ ಈ ಸಾರಿಗೆ ನೌಕರರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದು. ಸರ್ಕಾರ ಭರವಸೆ ಕೊಟ್ಟರು, ನಾವೆಲ್ಲ ಬಗೆಹರಿಸ್ತೀವಿ. ಅವ್ರೇನು ಕೇಳ್ತಿದ್ದಾರೆ, ತಮ್ಮ ಬಾಕಿ ನೌಕರರಿಗೆ ಸಿಗಬೇಕಾಗಿರುವಂಥ ಬಾಕಿನೂ ಸಹ ಕೊಡ್ತಾ ಇಲ್ಲ. ಇವತ್ತು ನಿವೃತ್ತಿ ಹೊಂದಂಥ ವ್ಯಕ್ತಿಗಳಿಗೆ ಅವ್ರ ರಿಟೈರ್ಮೆಂಟ್ ಬೆನಿಫಿಟ್ ಸಹ ಕೊಟ್ಟಿಲ್ಲ. ಗ್ರ್ಯಾಚ್ಯುಟಿ ಮತ್ತೊಂದು ಏನು ಸಿಗಬೇಕಾಗಿರುವಂಥ ಬಾಕಿ ಹಣನೂ ಸಹ ಕೊಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ಬಸ್ ತುಂಬಿ ತುಳುತ್ತಿದೆ. ಶಕ್ತಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಯರೂಪಕ್ಕೆ ಆಯೋಜನೆಯನ್ನ ಅನುಷ್ಠಾನ ಮಾಡಿದ್ದಾರೆ. ಈ ಅನುಷ್ಠಾನ ಮಾಡಿರೋ ಯೋಜನೆಯಲ್ಲಿ ಬರೀ ಟಿಕೆಟ್ ಏನು ಬಸ್ ತುಂಬಿ ತುಳುತ್ತಿರುವಂಥದ್ದಲ್ಲಿ ಅದರ ಹಣವನ್ನ ಇವತ್ತೇನಾರ ಸಾರಿಗೆ ನಿಗಮಕ್ಕೆ ಏನಾರ ಹಣವನ್ನ ಪಾವತಿಯನ್ನ ಮಾಡಿದ್ರೆ ಇವತ್ತು ಈ ನೌಕರರಿಗೆ ಎಲ್ಲ ಸರ್ಕಾರದ ಪೇ ಕಮಿಷನ್ ಸ್ಯಾಲರಿ, ಇವತ್ತೆಲ್ಲ ನಿಗಮಗಳಿಗೆ ಪೇ ಕಮಿಷನ್ನ ಸ್ಯಾಲರಿಯನ್ನು ಕೊಡ್ತಿದ್ದಾರೆ. ಆದರೆ ಇಲ್ಲಿಗೆ ಯಾಕೆ ಮಾತ್ರ ಕೊಡಲ್ಲ? ಇವ್ರು ಕೊಟ್ಟಿರಲ್ವ ಮಾತು, ಈ ಮಾತನ್ನ ಯಾಕೆ ಉಳಿಸ್ಕೋತಿಲ್ಲ? ಇವತ್ತು ಈ ರೀತಿ ಜನರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ, ಸಾರಿಗೆ ನೌಕರರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ. ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಅವರ ಬಗ್ಗೆ, ಸಾರಿಗೆ ನೌಕರರ ಬಗ್ಗೆ ಏನೂ ಕಾಳಜಿಯನ್ನು ವಹಿಸದೆ ಕುರುಡ ಕಿವುಡ ಮೂಕರ ಸರ್ಕಾರ ಆಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಆಗಿದೆ. ಹಾಗಾಗಿ ಇವರಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ. ಬರುವಂಥ ಹಣ ಎಲ್ಲಿಗೆ ಹೋಗ್ತಿದೆ? ಹಣ ಅವರಿಗೆ ಪಾವತಿ ಆಗಬೇಕಾಗಿರೋದು ಪಾವತಿ ಆಗ್ತಿದೆಯಾ? ಹಣ ನಮ್ಮಲ್ಲಿ ತುಳುಕ್ತಿದೆ. ಸಮೃದ್ಧಿ, ನಮ್ಮ ಖಜಾನೆ ತುಂಬ ಹಣನೇ ಇದೆ, ಹಣ ಸಂಪೂರ್ಣವಾಗಿ ನಮ್ಮ ಖಜಾನೆನಲ್ಲೇ ಇದೆ ಅಂತ ಹೇಳ್ತಾರಲ್ಲ, ಎಲ್ಲಿಗೆ ಹೋಗಿದೆ ಹಣ? ಮತ್ತು ಈ ಬರ್ತಿರುವಂಥ ಸಾರಿಗೆ ನಿಗಮಕ್ಕೆ ಬರ್ತಿರುವಂಥ ಹಣ ಏನು ಶಕ್ತಿ ಯೋಜನೆದು ಸಲ್ಲಿಸ್ತಾ ಇದ್ದಾರಾ ಇಲ್ವಾ? ಮತ್ತು ಮೂರನೇದು, ಇವತ್ತು ಕರ್ನಾಟಕ ರಾಜ್ಯದ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ನಮ್ಮ GSTನಲ್ಲಾಗಲಿ ಅಥವಾ ಡೈರೆಕ್ಟ್ ಟ್ಯಾಕ್ಸ್ನಲ್ಲಾಗಲಿ ನಾವು ಹೈಯೆಸ್ಟ್ ಇದ್ದೀವಿ. ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಇವತ್ತು 2 ಲಕ್ಷಕ್ಕಿಂತ ಹೆಚ್ಚು ಇಡೀ ದೇಶದಲ್ಲಿ ನಂಬರ್ 1. ಇಷ್ಟೆಲ್ಲ ಮಾನದಂಡಗಳಲ್ಲಿ ಬಹಳ ಮುಂಚಿತವಾಗಿದ್ದರೂ, ಮುಂಚೂಣಿಯಲ್ಲಿದ್ದರೂ ಸಹ ನ್ಯಾಯ ಯಾಕೆ ಕೊಡೋಕ್ಕಾಗ್ತಿಲ್ಲ? ಇವತ್ತು ರಾಹುಲ್ ಗಾಂಧಿಯವರು ಬರ್ತಿದ್ದಾರೆ ಅಂತ ಮಾತುಕತೆ ಕರೆದು ಸಮಾಲೋಚನೆ ಮಾಡಿ ಬಗೆಹರಿಸಲಿಕ್ಕೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತಿದ್ದಂಗೆ ತಿರ್ಗಾ ಮಾತುಕತೆನೂ ಮುಂದಕ್ಕೆ ಹಾಕಿ ಈ ರೀತಿ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ನಿಮ್ಮನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ತಕ್ಷಣ ಸಾರಿಗೆ ನೌಕರರ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ತಕ್ಷಣ ಆಗಬೇಕು. ಅವರ ಪರವಾಗಿ ನಾವು ಧ್ವನಿಯಾಗೂ ನಿಲ್ತೀವಿ. ಬರುವಂಥ ಸದನದಲ್ಲೂ ಈ ವಿಚಾರವನ್ನು ನಾವು ಖಂಡಿತ ವಿಷಯವನ್ನು ಪ್ರಸ್ತಾಪಿಸ್ತೀವಿ ಅಂತಲೂ ಇವತ್ತು ನಿಮ್ಮ ಜೊತೆ ಇದ್ದೀವಿ. ಈ ಮಾಧ್ಯಮದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ.